ಹೆಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಮತ್ತು ಇವತ್ತು ನಾನು ಮಾಡಿರೋ ವಿಡಿಯೋ ಕೂಡ ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತ ಅನ್ಕೋತೀನಿ. ಏನಪ್ಪ ಅಂದರೆ, ಇವಾಗ ಎಳೆ ಮಕ್ಕಳು ಹುಟ್ಟಿರುತ್ತಲ್ಲ, ನವಜಾತ ಶಿಶು ಮತ್ತು ಎಳೆ ಮಕ್ಕಳಿಗೆ ಈ ವಿಡಿಯೋ ತುಂಬಾ ಯೂಸ್ಫುಲ್ ಆಗುತ್ತೆ. ಮತ್ತು ಮಕ್ಕಳಿಗೆ ಹೊಟ್ಟೆ ನೋವು ಬಂದಾಗ ಏನು ಮಾಡಬೇಕು ಅಂತ ಇದ್ರಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇವಾಗ ಮಕ್ಕಳಿಗೆ ಹೊಟ್ಟೆ ನೋವು ಬರುತ್ತೆ ಅನ್ನೋದು ನಮ್ಗೆ ಹೇಗೆ ಗೊತ್ತಾಗುತ್ತೆ? ಅವೇನು ಬಾಯಿ ಬಿಟ್ಟು ಹೇಳೋದಿಲ್ಲ. ಬಟ್ ನಾವೇ ತಿಳ್ಕೊಬೇಕು ಹೇಗೆ ಗೊತ್ತಾಗುತ್ತೆ ಅಂತ ಅಂದರೆ, ಮಕ್ಕಳು ಹೊಟ್ಟೆ ಉಬ್ಬರಿಸ್ಕೊಂಡಂಗಿರುತ್ತೆ. ಬಟ್ ಅದು ಹಾಲು ಕುಡ್ದಾಗಿರುತ್ತಲ್ಲ ಆ ಥರ ಅಲ್ಲ, ಬಟ್ ಅದೇ ಬೇರೆ ಥರ ಇರುತ್ತೆ. ಉಬ್ಬರಿಸ್ಕೊಂಡಂಗೆ ಹೊಟ್ಟೆ ದಪ್ಪ ಥರ ಕಾಣಿಸುತ್ತೆ. ಸೊ ಆವಾಗ ಅನ್ಕೋಬೇಕು ಹೊಟ್ಟೆ ಉಬ್ಬರಿಸ್ಕೊಂಡಿದೆ, ಮತ್ತು ಆವಾಗ ಹೊಟ್ಟೆ ನೋವು ಬರ್ತಿದೆ ಅಂತ ಹೇಳಿಬಿಟ್ಟು. ಸೊ ಆವಾಗ ಈ ಥರ ಹಳ್ಳೆಲೆ ಬರುತ್ತೆ. ಹರಳೆಣ್ಣೆ ಬರುತ್ತೆ ನೋಡಿ. ಹರಳೆಣ್ಣೆಯಲ್ಲಿ ಹಿಂಗೆ ಈ ರೀತಿ ಸವರ್ಬಿಟ್ಟು ನೀಟಾಗಿ ಫುಲ್ಲು ಎಷ್ಟು ಕಡೆ ಇದೆಯೋ ಅಷ್ಟು ಕಡೆ ಎಲ್ಲ ನೀಟಾಗಿ ಫುಲ್ಲು ಎಲ್ಲ ಹರಳೆಲೆ ಸವರ್ಕೊಂಡು, ಮತ್ತು ಅದನ್ನು ದೀಪದಲ್ಲಿ ನಾವು ಅದನ್ನು ಬಿಸಿ ಮಾಡ್ಕೋಬೇಕು. ಇವಾಗ ನಾವು ಮೂರು ಎಲೆ ತಗೋಬೋದು, ಇಲ್ಲಾಂದರೆ 5 ಎಲೆ ತಗೋಬೋದು, ಇಲ್ಲಾಂದರೆ 2 ಎಲೆ ತಗೋಬೋದು. ಬಟ್ ನಿಮಗೆ ಅಲ್ಲಿ ಎಷ್ಟು ಸಿಗುತ್ತೋ ಅಷ್ಟೆಲೆ ತಗೊಂಡು, ಈ ಥರ ನಾವು 3 ಎಲೆ ತಗೊಂಡಿದ್ದೀವಿ. 3 ಎಲೆ ಸವರ್ಕೊಂಡು ರೆಡಿ ಮಾಡ್ಕೊತಾ ಇದ್ದೀವಿ. ರೆಡಿ ಮಾಡ್ಕೊಂಡು ಅದನ್ನು ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ. ಇವಾಗ ಒಂದೊಂದು ಕಡೆ ಹರಳೆಲೆ ಸಿಗೋದಿಲ್ಲ, ವೀಳ್ಯದೆಲೆ ಸಿಗುತ್ತೆ, ಬಾಳೆ ಎಲೆ ಸಿಗುತ್ತೆ, ಮತ್ತು ಎಕ್ಕದೆಲೆ ಅಂತ ಬರುತ್ತೆ, ಅದು ಸಿಗುತ್ತೆ. ಎಕ್ಕದೆಲೆ ಹಾಕಿದ್ರೆ ತುಂಬಾ ಒಳ್ಳೆಯದು, ಅದು ಹಾಕಿ. ಮತ್ತು ಬಾಳೆ ಎಲೆ ಕೂಡ ಹಾಕ್ಬೋದು. ಮತ್ತು ಈ ರೀತಿ ಅದನ್ನು ಹಿಂಗೆ ಜಿಟ್ಕೋಬೇಕು. ಉಗುರು ಕಣ್ಣಿರುತ್ತೆ ನೋಡಿ, ಉಗುರಲ್ಲಿ ಈ ಥರ ಜಿಟ್ಕೋದ್ರಿಂದ ಜಾಸ್ತಿ ಬಿಸಿ ಅನ್ನೋದು ಅದಕ್ಕೆ ತಾಕೋದಿಲ್ಲ. ಅದು ಅದು ಜಿಟ್ಟಿರ್ತೀವಲ್ಲ ಅದರಲ್ಲಿ ಇದಾಗುತ್ತೆ, ಅದು ಜಾಸ್ತಿ ಬಿಸಿ ಅನ್ನೋದು ಆಗೋದಿಲ್ಲ. ಅದು ನಾವು ಕಾಯಿಸಿದಾಗ ಜಾಸ್ತಿ ಬ್ಲ್ಯಾಕ್ ಆಗಿಬಿಡುತ್ತೆ. ಸೊ ಈ ಥರ ಜಿಟ್ಕೊಂಡ್ರೆ ಅದು ಜಾಸ್ತಿ ಬಿಸಿ ಅನ್ನೋದು ಅದಕ್ಕೆ ತಾಕೋದಿಲ್ಲ. ಇವಾಗ ಎಳೆ ಮಕ್ಕಳದು ಹೊಟ್ಟೆ ತುಂಬ ಸೂಕ್ಷ್ಮವಾಗಿರುತ್ತೆ, ಎಳೆ ಚರ್ಮವಾಗಿರುತ್ತೆ. ಸೊ ಅದಕ್ಕೋಸ್ಕರ ನಾವು ಅದನ್ನು ಜಾಸ್ತಿ ಬಿಸಿ ಮಾಡ್ಕೋಬಾರ್ದು. ಅಂದರೆ ಉಗುರು ಬೆಚ್ಚಗಾಗುವಷ್ಟು, ಅಂದರೆ ನಮಗೆ ಮುಟ್ಟಿದಾಗ ನಮಗೆ ಗೊತ್ತಾಗುತ್ತೆ ಅದು ಎಷ್ಟು ಬಿಸಿ ಇರುತ್ತೆ ಅಂತ ಹೇಳಿಬಿಟ್ಟು. ಸೊ ಉಗುರು ಬೆಚ್ಚಗಾಗೋಷ್ಟು ಅದನ್ನು ಬಿಸಿ ಮಾಡಿಕೊಂಡು, ಮಗು ಇರುತ್ತೆ ನೋಡಿ, ಮಗು ಹೊಟ್ಟೆಗೆ ಈ ರೀತಿ ಹಾಕಬೇಕು. ಹಾಕೋದ್ರಿಂದ ಮಗುಗೆ ತುಂಬ ತಣ್ಣಗಾಗೋ ಫೀಲ್ ಬರುತ್ತೆ, ಮತ್ತು ಅದಕ್ಕೆ ಹೊಟ್ಟೆ ರಿಲೀಫ್ ಅನ್ನೋದು ಕೂಡ ಆಗುತ್ತೆ. ಮತ್ತು ನೈಟ್ ನಿದ್ದೆ ಮಾಡೋದಿಲ್ಲ ಅಂತ ಅಂದರೂ ಕೂಡ ಅದಕ್ಕೆ ಹೊಟ್ಟೆ ನೋವಿದಾಗಲೂ ಅಳ್ತಾ ಇರುತ್ತೆ. ಸೊ ಇದು ಕೂಡ ಒಂದು ರೀಸನ್ ಆಗಿರುತ್ತೆ. ಈ ರೀತಿ ನೀವು ಮಾಡಿಬಿಟ್ಟು ಹಾಕಿ ನೋಡಿ, ನೈಟ್ ಕೂಡ ನಿದ್ದೆ ಮಾಡ್ತವೆ, ಮತ್ತು ಅವಕ್ಕೆ ಹೊಟ್ಟೆ ನೋವು ಅನ್ನೋದು ಇರೋದಿಲ್ಲ, ಮತ್ತು ಪದೇ ಪದೇ ಅಳ್ತಿರ್ತವೆ. ಸೊ ಅದೆಲ್ಲ ಇದೇ ರೀಸನಿಂದ ಅವು ಮಕ್ಳಿಗೆ ಆ ರೀತಿ ಆಗ್ತಾ ಇರುತ್ತೆ. ಸೊ ಹರಳೆಲೆ ಅನ್ನೋದು ತುಂಬಾ ಬೆಸ್ಟ್ ಹೋಮ್ ರೆಮಿಡಿ ಅಂತ ಹೇಳ್ಬೋದು ಮಕ್ಕಳು ಹೊಟ್ಟೆ ಕಾಯಿಸೋದ್ರು. ವೀಳ್ಯದೆಲೆ ಕೂಡ ಮಾಡ್ಬೋದು, ಬಟ್ ಹರಳಿರುತ್ತೆ ನೋಡಿ, ಹರಳಲ್ಲಿ ಮಾಡಿರ್ತಾರೆ. ಸೊ ಹರಳೆಲೆ ಅನ್ನೋದು ತುಂಬ ಯೂಸ್ ಆಗುತ್ತೆ. ಸೊ ಅದಕ್ಕೋಸ್ಕರ ನಮ್ಮಮ್ಮ ಹರಳೆಲೆ ತಂದಿದ್ರು, ಹರಳೆಲೆ ಮಾಡಿದ್ರು. ಮತ್ತು ನಿಮ್ಮ ಕಡೆ ವೀಳ್ಯದೆಲೆ ಸಿಕ್ಕಿದ್ರು ವೀಳ್ಯದೆಲೆಲ್ಲೇ ಮಾಡ್ಬೋದು. ಬಾಳೆ ಎಲೆ ಸಿಕ್ಕಿದ್ರೆ ಬಾಳೆ ಎಲೆನೂ ಅಷ್ಟೇ ಈ ರೀತಿ ಮಾಡ್ಕೊಂಡು ಅದಕ್ಕೂ ಕೂಡ ಹರಳೆಣ್ಣೆ ಸವರ್ಬಿಟ್ಟು ಅದು ಕೂಡ ಜಿಟ್ಕೊಂಡು, ಮತ್ತು ಅದು ದೀಪದಲ್ಲೇ ಸವರ್ಬೇಕು. ದೀಪದಲ್ಲಿ ಅಂದರೆ ಅದು ನೀವು ಗ್ಯಾಸಲ್ಲಿ ಇಡೋದು, ಮತ್ತು ಇಲ್ಲಾಂದರೆ ಒಲೆ ಮೇಲೆ ಇಡೋದು ಆ ರೀತಿ ಮಾಡಬಾರ್ದು, ದೀಪದಲ್ಲೇ ಮಾಡಬೇಕು. ಅದೆಲ್ಲ ಆದಮೇಲೆ ಅದ್ರದ್ದು ಮಖದಿಂದ 3 ಸತಿ ಇಳಿ ತೆಗಿಬೇಕು. ಇಳಿ ತೆಗೆದ್ಬಿಟ್ಟು ದೀಪದಲ್ಲಿ ಆಮೇಲೆ ಇಡಬೇಕು. ಸೊ ಮಗುಗೆ ತುಂಬ ರಿಲೀಫ್ ಆಗುತ್ತೆ. ಮತ್ತು ಇನ್ನೊಂದು ಏನಂತ ಅಂದರೆ, ತಾಯಿದು ಬ್ರೆಸ್ಟ್ ಮಿಲ್ಕ್ ಇರುತ್ತೆ ನೋಡಿ, ಅದರಲ್ಲಿ ಹರಳೆಣ್ಣೆ ಬರುತ್ತೆ. ಹರಳೆಣ್ಣೆನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಮಗು ಒಕ್ಳಿಗೆ ಹಾಕೋದ್ರಿಂದ ಆವಾಗಲೂ ಕೂಡ ಮಗುಗೆ ಹೊಟ್ಟೆ ನೋವು ಅನ್ನೋದು ಬರೋದಿಲ್ಲ. ಮತ್ತು ಹೀಟ್ ಆಗಿದ್ದರೆ ಅದು ತಂಪಾಗುತ್ತೆ. ಜಾಸ್ತಿ ಹೀಟ್ ಆಗಿದ್ದಾಗ ಕಣ್ಣಲ್ಲೆಲ್ಲ ಕಟ್ಟೋದು, ಮತ್ತು ಹೊಟ್ಟೆ ನೋವು ಬರೋದು ಆ ರೀತಿ ಎಲ್ಲ ಆಗುತ್ತೆ. ಸೊ ಇದನ್ನು ಮುಯ್ಯೆಣ್ಣೆ ಅಂತ ಹೇಳ್ತಾರೆ ನಮ್ಮ ಕಡೆ. ನಿಮ್ಮ ಕಡೆ ಏನಂತಾರೆ ಅಂತ ಹೇಳ್ಬಿಟ್ಟು ಕಮೆಂಟ್ನಲ್ಲಿ ತಿಳಿಸಿ. ಸೊ ಆಯಿಲ್ ಮಸಾಜ್ ಮಾಡಿದಾಗ ಮುಯ್ಯೆಣ್ಣೆನ ಬೆನ್ನಿಗೆ ಹಾಕ್ಬಿಟ್ಟು, ಮತ್ತು ಬೆನ್ನಿಗೆ ಕತ್ತಿಗೆ ಎಲ್ಲ ಹಾಕ್ತಾರೆ, ನಡ ಜಾಸ್ತಿ ಗಟ್ಟಿ ಬರಲಿ ಅಂತ ಹೇಳಿಬಿಟ್ಟು. ನಮ್ಮ ಕಡೆ ನಾವು ಹಾಕ್ತೀವಿ. ಸೊ ಅದನ್ನು ಆಯಿಲ್ ಮಸಾಜ್ ಮಾಡಿದಾಗ ಯಾವ ರೀತಿ ಹಾಕಬೇಕು ಅನ್ನೋದನ್ನ ನಾನು ನಿಮಗೆ ತೋರಿಸ್ತೀನಿ. ಸೊ ಇವಾಗ ಒಕ್ಳಿಗೆ ಹಾಕ್ತಾಯಿದ್ದೀವಿ. ಒಕ್ಳಿಗೆ ಹಾಕೋದ್ರಿಂದ ಅದಕ್ಕೆ ಹೀಟ್ ಅನ್ನೋದು ಕಡಿಮೆ ಆಗುತ್ತೆ. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೋತೀನಿ. ಇದೇ ರೀತಿ ವಿಡಿಯೋಸ್ ನಿಮಗೆ ಬೇಕಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರು ಹೊಸದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಹೋಗಬೇಡಿ. ಇನ್ನೂ ಹೆಚ್ಚಿನ ವಿಡಿಯೋಸ್ ಹಾಕಬೇಕು ಅಂದರೆ ನಮಗೂ ಕೂಡ ಖುಷಿ ಆಗುತ್ತೆ. ಸೊ ನನ್ನ ವಿಡಿಯೋಸ್ ನೋಡ್ತಾ ಇದ್ದಾರೆ, ಸಬ್ಸ್ಕ್ರೈಬ್ ಕೂಡ ಆಗ್ತಾ ಇದ್ದಾರೆ ಅನ್ನೋ ರೀತಿ ಹಾಕ್ತೀವಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.